ಬ್ಯಾಲೆಟ್ ಪೇಪರ್ ಅಂತಂದರೆ ಒಂದು ಸರಿ ಟೆಕ್ನಾಲಜಿನ ಮುಂದೆ ಬಂದಮೇಲೆ ಮತ್ತೆ ಅದು ವಾಪಸ್ ಹೋಗೋದು ತಪ್ಪು ಅಂತ ಅನ್ನೋದು. ಈಗ ಇವರು ಸ್ಥಳೀಯ ಸಂಸ್ಥೆಗೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಇರೋದು ಓನ್ಲಿ ಸ್ಥಳೀಯ ಸಂಸ್ಥೆಗೆ ಮಾತ್ರನೇ ಇರೋದು. ಇವಾಗ ವಿಧಾನಸಭೆ ಲೋಕಸಭೆಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇರೋದು. ಹಂಗಾಗ್ಬಿಟ್ಟು ಇವರು ಸ್ಥಳೀಯ ಸಂಸ್ಥೆ ತಗೊಬೋದು. ಬಟ್ ಏನಂದರೆ ಒಂದು ಸರಿ ಬಂದ ಮೇಲೆ ಟೆಕ್ನಾಲಜಿ ಪ್ರಕಾರ ಮತ್ತೆ ವಾಪಸ್ ಹೋಗೋದು ತಪ್ಪು. ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹಳ್ಳಿಗಳಲ್ಲೇ ವೋಟಿಂಗ್ ಆಗ್ತಾವಲ್ವ, ಅದರಲ್ಲಿ ಫ್ರಾಡ್ ಆಗೋದು ಜಾಸ್ತಿ ತುಂಬ. ಯಾಕಂದರೆ ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಪವರ್ಫುಲ್ ವ್ಯಕ್ತಿಗಳಿದ್ದಾರೆ, ಒಂದು ರಾಜಕೀಯದಿಂದ ಇಲ್ಲ ರೌಡಿಸಮ್ಮಿಂದ ಫ್ರಾಡ್ ವೋಟ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ಟು ಇ ವಿ ಎಮ್ಮೇ ಬೆಟ್ರು. ಇವರು ಹೇಳ್ತಾರೆ ಕಾಂಗ್ರೆಸ್ನವರು ಇ ವಿ ಎಮ್ಮು ಯಾಕಾಗುತ್ತೆ ಅಂತ. ಬಟ್ಟು ನಮ್ಮ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಲ್ಲೇ ಚಾಲೆಂಜ್ ಮಾಡಿದೆ. ಪ್ರಪಂಚದಲ್ಲಿ ಯಾರೇ ವ್ಯಕ್ತಿ ಆ್ಯಂಕರ್ಗಳಿದ್ರೂ ಬಂದು ಯಾಂಕ್ ಮಾಡಿ ತೋರಿಸಿ ಅಂತೇಳ್ಬಿಟ್ಟು ಚಾಲೆಂಜ್ ಮಾಡಿದೆ. ಇವತ್ತಿನವರೆಗೂ ಯಾರೂ ಕೂಡ ಬಂದು ಯಾಂಕ್ ಮಾಡಿ ಚಾನ್ಸೇ ಇಲ್ಲ, ಮಾಡೇ ಇಲ್ಲ. ಬಟ್ ಇವರು ಸುಮ್ಮನೆ ಪ್ರಚಾರ ಮಾಡ್ತಾರೆ. ರಾಜ್ಯ ಸರ್ಕಾರ ಪರವಾಗಿಲ್ಲ, ಗ್ಯಾರಂಟಿ ಒಂದು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ ಕೆಲಸ. ಗ್ಯಾರಂಟಿ ಒಂದು ಅದು ಸರಿಯಾಗಿ ಆಗ್ತಾಯಿಲ್ಲ. ಬಟ್ ಅದರಲ್ಲೂ ಗ್ಯಾರಂಟಿನಲ್ಲೂ ಕೊಡಬೇಕು, ಒಳ್ಳೆಯದೇ. ಬಟ್ ಏನಂದರೆ ಅದರಲ್ಲೂ ಕೆಲವು ಫಲಾನುಭವಿಗಳಿಂತ ಚೆನ್ನಾಗಿರೋರು ಕೂಡ ತೊಗೊಳ್ತಾ ಇದ್ದಾರೆ. ಅದನ್ನು ಒಂದು ಸ್ವಲ್ಪ ತಡೆ ಹಿಡಿಬೇಕು ಅಷ್ಟೇ. ಬಟ್ ಹಳ್ಳಿಗಳಲ್ಲಿ ಚೆನ್ನಾಗಿ ಹೆಲ್ಪ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಸಿಟಿಗಳಲ್ಲೂ ತೊಗೊಳ್ತಾ ಇದ್ದಾರೆ. ಅಂದರೆ ಈ ಟ್ಯಾಕ್ಸ್ ಕೊಟ್ಟರು ಕೂಡ ತೊಗೊಳ್ತಾ ಇದ್ದಾರೆ. ಅದೊಂದು ಕಂಟ್ರೋಲ್ ಮಾಡಬೇಕು.